ಸೆಕೆಂಡ್ ಹೆಡಿಂಗ್ ಥರ್ಡ್ ಕ್ವಶನ್. ಓಕೆ, ಈಗ ಒಂದು ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಕೊಟ್ಟಿದ್ದಾನೆ, ಅದನ್ನ ಸಾಲ್ವ್ ಮಾಡಬೇಕು. ಯಾವ ಮೆಥಡ್ ಇಂದ? ಎಲಿಮಿನೇಷನ್ ಮೆಥಡ್ ಇಂದ. ಅದು ಯಾವ ತರ ಅಂತ ನೋಡೋಣ. ನೋಡ್ರಿ, ಅವ್ರು ಕೊಟ್ಟಿರೋದೇನು? ದ ಸಮ್ ಆಫ್ ಡಿಜಿಟ್ ಆಫ್ ಎ 2 ಡಿಜಿಟ್ ನಂಬರ್. ಓಕೆ, ಈಗ ನಿಮಗೆ ನೀಟಾಗಿ ಅರ್ಥ ಮಾಡಿಸ್ತೀನಿ. ಓಕೆ, ಅಲ್ಲಿ ನೀಟಾಗಿ ಕೊಟ್ಟಿರೋದು ನೋಡ್ರಿ, ಅವ್ನು ಏನ್ ಕೊಟ್ಟಿದ್ದಾನೆ? ಡಿಜಿಟ್, ದ ಸಮ್ ಆಫ್ ದ ಡಿಜಿಟ್ ಆಫ್ ಎ 2 ಡಿಜಿಟ್ ನಂಬರ್. 2 ಡಿಜಿಟ್ ನಂಬರ್ ಇದೆ ಅಂತ. 2 ಡಿಜಿಟ್ ನಂಬರ್ ಅಂದ್ರೆ ಏನು? ಒಂದು ಯೂನಿಟ್ಸ್ ಪ್ಲೇಸು, ಇನ್ನೊಂದು ಟೆನ್ಸ್ ಪ್ಲೇಸು. ಓಕೆ, ಈಗ ಎಕ್ಸಾಂಪಲ್ ಅನ್ಕೊಳ್ಳೋಣ. 2 ಡಿಜಿಟ್ 10 ಇತ್ತು ಅನ್ಕೊಳ್ರಿ. ಓಕೆ, ಒಂದು ಯೂನಿಟ್ಸ್ ಪ್ಲೇಸ್ ಇರುತ್ತೆ, ಇನ್ನೊಂದು ಟೆನ್ಸ್ ಪ್ಲೇಸ್ ಇರುತ್ತೆ. ಹೌದಾ? ಈಗ ನಾವು ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯಬಲ್ ಅಂದ್ರೆ ಓಕೆ, ನಾವ್ ಏನ್ ತಗೋಬೇಕು? 2 ವೇರಿಯಬಲ್ ತಗೋಬೇಕು. ನಾನೇನ್ ಮಾಡ್ತೀನಿ? ಈ ಯೂನಿಟ್ಸ್ ಪ್ಲೇಸ್ ಆಗಿರೋದು ಎಕ್ಸ್ ಅಂತ ತಗೊಂತೀನಿ, ಟೆನ್ಸ್ ಪ್ಲೇಸ್ ಆಗಿರೋದು ವೈ ಅಂತ ತಗೋತೀನಿ. ಓಕೆನಾ? ಸೊ ಯೂನಿಟ್ಸ್ ಪ್ಲೇಸ್ ಆಗಿರೋದು ಎಕ್ಸ್, ಟೆನ್ಸ್ ಪ್ಲೇಸ್ ಆಗಿರೋದು ವೈ ಅಂತ ತಗೊಂತೀನಿ. ಈಗ ನೋಡ್ರಿ ಏನ್ ಕೊಟ್ಟಿದ್ದಾನ ಅವನು? ದ ಸಮ್ ಆಫ್ ಡಿಜಿಟ್ಸ್ ಆಫ್ ಎ 2 ಡಿಜಿಟ್ ನಂಬರ್. ಓಕೆ, ಸೊ ನಾನು ಇಲ್ಲಿ ಏನ್ ಬರ್ತೀನಿ? ಫಸ್ಟ್ ಲೆಟ್ ದ ಡಿಜಿಟ್ ಅಟ್ ಯೂನಿಟ್ಸ್ ಪ್ಲೇಸ್ ಏನು ತಗೊಂಡಿನಿ? ಎಕ್ಸ್ ಅಂತ ತಗೊಂಡಿನಿ. ಯೂನಿಟ್ಸ್ ಪ್ಲೇಸ್ ಬಿ ಎಕ್ಸ್ ಅಂತ ತಗೊಂತೀನಿ. ಓಕೆ, ಆಮೇಲೆ ಇನ್ನೊಂದೇನು? ಲೆಟ್ ದ ಡಿಜಿಟ್ ಅಟ್ ಟೆನ್ಸ್ ಪ್ಲೇಸ್ ಬಿ ವೈ ಅಂತ ತಗೋತೀನಿ. ಓಕೆ, ಈಗ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಈಗ ಕೊಟ್ಟಿರೋದು ನೋಡಿ, ದ ಸಮ್ ಆಫ್ ಡಿಜಿಟ್ಸ್ ಆಫ್ ಎ 2 ಡಿಜಿಟ್ ನಂಬರ್ ಇಸ್ 9. ದ ಸಮ್ ಆಫ್ ಡಿಜಿಟ್ಸ್ ಅಂದ್ರೆ ಇವರಿಬ್ಬರು ಡಿಜಿಟ್ ನ ಆಡ್ ಮಾಡಿದ್ರೆ ಎಷ್ಟು ಬರುತ್ತಂತೆ? 9. ಅಂದ್ರೆ ಏನು? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 9 ಅಂತ ಕೊಟ್ಟಿದ್ದಾನೆ. ಇದು ಒಂದು ಈಕ್ವೇಶನ್ ಆಯ್ತು. ಓಕೆ, ಇದು ಫಸ್ಟ್ ಈಕ್ವೇಶನ್. ಈಸಿಯಾಗಿ ಫಸ್ಟ್ ಈಕ್ವೇಶನ್ ಸಿಕ್ತು. ನೆಕ್ಸ್ಟ್ ನೋಡ್ರಿ, ಇವಾಗ ಆಲ್ಸೋ 9 ಟೈಮ್ಸ್ ದಿಸ್ ನಂಬರ್. ಈಗ ನೋಡ್ರಿ, ನಮಗೆ ಡಿಜಿಟ್ ಅಂತ ಕೊಟ್ಟಾಗ ನಾವು ಎಕ್ಸ್ ವೈ ಅಂತ ಬರಿಬಹುದು. ಇಲ್ಲಿ ನಂಬರ್ ಅಂತ ಕೊಟ್ಟಾನೆ. ನಂಬರ್ನ ಹೆಂಗ್ ಬರಿಬೇಕು ನೋಡ್ರಿ. ನಂಬರ್ ಅಂದ್ರೆ ಏನಾಗುತ್ತಂದ್ರೆ ಓಕೆ, ಇದಿಷ್ಟನ್ನ ನೀವು ಮಲ್ಟಿಪ್ಲೈ ಮಾಡೋಕೆ. ಈಗ ನೋಡ್ರಿ, 10 ಇದು ನೋಡಿ, ಇದು ಟೆನ್ಸ್ ಪ್ಲೇಸ್ ಇದೆ ಅಂದ್ರೆ 10 ಇಂಟು ವೈ. ಓಕೆ, ಪ್ಲಸ್ ಯೂನಿಟ್ಸ್ ಪ್ಲೇಸ್ ಇದೆ ಅಂದ್ರೆ 1. ಯೂನಿಟ್ ಅಂದ್ರೆ ನಥಿಂಗ್ ಬಟ್ 1. ಟೆನ್ಸ್ ಅಂದ್ರೆ 10 ಇಂಟು ವೈ ಪ್ಲಸ್ 1 ಇಂಟು ಎಕ್ಸ್ ಆಗುತ್ತೆ. ಸೊ ಇದೇನು ನಂಬರ್ ಏನಾಯ್ತು? 10y ಪ್ಲಸ್ ಎಕ್ಸ್ ಆಯ್ತು. ಓಕೆನಾ? ಸೊ ಇವಾಗ ಏನ್ ಬರಿತೀನಿ? ಅದನ್ನ ನಾನು ಒರಿಜಿನಲ್ ನಂಬರ್ ಅಂತ ಬರಿತೀನಿ. ಒರಿಜಿನಲ್ ನಂಬರ್ ಏನಂತ ಗೊತ್ತಾಯ್ತು ನಮಗೆ? ಒರಿಜಿನಲ್ ನಂಬರ್ ಬಂದ್ಬಿಟ್ಟು ಏನಿಲ್ಲಿ 10y ಪ್ಲಸ್ ಎಕ್ಸ್. ಓಕೆನಾ? ಈಗ ಅವನಿಗೆ ಕೊಟ್ಟಿರೋದು ನೋಡಿ, ಆಲ್ಸೋ 9 ಟೈಮ್ಸ್ ದಿಸ್ ನಂಬರ್ ಈಸ್ ಟ್ವೈಸ್ ದ ನಂಬರ್ ಒಬ್ಟೈನ್ಡ್ ಬೈ ರಿವರ್ಸಿಂಗ್ ದ ಆರ್ಡರ್ ಆಫ್ ದ ಡಿಜಿಟ್ಸ್. ಈಗ ನೋಡ್ರಿ, ನಾವೀಗ ಇದು ಒರಿಜಿನಲ್ ನಂಬರ್. ಈಗ ರಿವರ್ಸ್ ಆದ್ಮೇಲೆ ಹೆಂಗಾಗತ್ತೆ ನೋಡ್ರಿ, ಅವನೇನ್ ಮಾಡ್ತಾನೆ? ಇದನ್ನ ರಿವರ್ಸ್ ಮಾಡ್ತಿದ್ದಾನಂತೆ. ವೈ ಎಕ್ಸ್ ಇರೋದು ಈ ಡಿಜಿಟ್ ನ ರಿವರ್ಸ್ ಮಾಡಿದ್ರೆ ವೈ ಎಕ್ಸ್ ಇರೋದು ಏನಾಯ್ತು? ಎಕ್ಸ್ ವೈ ಆಯ್ತು. ಎಕ್ಸ್ ವೈ ಅಂದ್ರೆ ಇದು ಯೂನಿಟ್ ಪ್ಲೇಸ್ ಆಯ್ತು, ಇದು ಟೆನ್ಸ್ ಪ್ಲೇಸ್ ಆಯ್ತು. ಓಕೆ, ಇದು ಒರಿಜಿನಲ್ ನಂಬರ್. ಈಗ ರಿವರ್ಸ್ ಮಾಡಿದ್ರೆ ಏನಾಗುತ್ತೆ ಹೇಳ್ರಿ? ಈಗ ರಿವರ್ಸ್ಡ್ ನಂಬರ್ ಏನಾಗುತ್ತೆ? ರಿವರ್ಸ್ಡ್ ನಂಬರ್ ಬಂದ್ಬಿಟ್ಟು ಓಕೆ, ಇದು ಎಕ್ಸ್ ವೈ ಇರೋದನ್ನ ರಿವರ್ಸ್ ಮಾಡಿದೀನಿ ತಾನೆ. ಇದು ಟೆನ್ಸ್ ಪ್ಲೇಸ್ ಅಂದ್ರೆ 10 ಇಂಟು ಎಕ್ಸ್ 10x ಪ್ಲಸ್ ಇಲ್ಲಿ ಯೂನಿಟ್ಸ್ ಅಂದ್ರೆ 1 ಇಂಟು ವೈ 1y ಆಯ್ತು. ಸೊ ಈಗ ರಿವರ್ಸ್ಡ್ ನಂಬರ್ ಏನಾಯ್ತು? ರಿವರ್ಸ್ಡ್ ನಂಬರ್ ಬಂದ್ಬಿಟ್ಟು ಓಕೆ ಏನಾಯ್ತು? 10x ಪ್ಲಸ್ 1y ಅಂತ ಗೊತ್ತಾಯ್ತು. 1y ಅಂದ್ರೂ ಒಂದೇ, ಬರೀ y ಅಂದ್ರೂ ಒಂದೇ. ಓಕೆನಾ? ಕ್ಲಿಯರ್? ಇವಾಗ ಸರ್ ನಿಮಗೆ ಒರಿಜಿನಲ್ ನಂಬರ್ ಗೊತ್ತಾಯ್ತು, ರಿವರ್ಸ್ಡ್ ನಂಬರ್ ಗೊತ್ತಾಯ್ತು. ಇವಾಗ ನಾನು ಏನ್ ಮಾಡ್ತೀನಿ? ಇವಾಗ ಸ್ಟೇಟ್ಮೆಂಟ್ ಓದ್ತೀನಿ. ಆಲ್ಸೋ 9 ಟೈಮ್ಸ್ ದಿಸ್ ನಂಬರ್ ಅಂದ್ರೆ ದಿಸ್ ನಂಬರ್ ಏನು? ಒರಿಜಿನಲ್ ನಂಬರ್. 9 ಇಂಟು ಓಕೆ, ಒರಿಜಿನಲ್ ನಂಬರ್ ಏನು? 10y ಪ್ಲಸ್ ಎಕ್ಸ್. 9 ಟೈಮ್ಸ್ ದಿಸ್ ನಂಬರ್ ಅಂದ್ರೆ ಏನು? 9 ಟೈಮ್ಸ್ ಒರಿಜಿನಲ್ ನಂಬರ್. 9 ಇಂಟು ಒರಿಜಿನಲ್ ನಂಬರ್ ಈಸ್ ಅಂದ್ರೆ ಏನು? ಈಕ್ವಲ್ ಟು ಟ್ವೈಸ್ ಅಂದ್ರೆ ಏನು? 2 ಇಂಟು ಅಂತ. ಟ್ವೈಸ್ ಅಂದ್ರೆ 2 ಇಂಟು ದ ನಂಬರ್ ಒಬ್ಟೈನ್ಡ್ ಬೈ ರಿವರ್ಸಿಂಗ್ ದ ಆರ್ಡರ್ ಆಫ್ ದ ಡಿಜಿಟ್. ನಥಿಂಗ್ ಬಟ್ ಏನು? ರಿವರ್ಸ್ಡ್ ನಂಬರ್. 2 ಇಂಟು ರಿವರ್ಸ್ಡ್ ನಂಬರ್. ರಿವರ್ಸ್ಡ್ ನಂಬರ್ ಏನು? 10x ಪ್ಲಸ್ y. ಓಕೆನಾ? ನಿಮಗೆ ಇದೇ ಮೇನು ಫಸ್ಟ್ ನೀವು ಒರಿಜಿನಲ್ ನಂಬರ್ ಬರ್ಕೋಬೇಕು. ಓಕೆ, ಒರಿಜಿನಲ್ ನಂಬರ್ ಅಂದ್ರೆ ಏನು? ಇದನ್ನ ನೀವು 1 ಇಂದ ಮಲ್ಟಿಪ್ಲೈ ಮಾಡೋಕೆ, ಇದು 10 ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಓಕೆ, ಇವರಿಬ್ರು ಆರ್ಡರ್ ಡಿಜಿಟ್ ಚೇಂಜ್ ಆದ್ಮೇಲೆ, ಆರ್ಡರ್ ಚೇಂಜ್ ಆದಾಗ ರಿವರ್ಸ್ ನಂಬರ್ ಬರುತ್ತೆ, ಅದಕ್ಕೊಂದು ಈಕ್ವೇಶನ್ ಬರುತ್ತೆ. ಓಕೆ, ಸೊ ಈಗ ನಾವು ಅದನ್ನ ಬರ್ದ್ವಿ. 9 ಟೈಮ್ಸ್ ಒರಿಜಿನಲ್ ನಂಬರ್ ಈಸ್ ಟ್ವೈಸ್ ದ ರಿವರ್ಸ್ಡ್ ನಂಬರ್. ಈಗ ಮಲ್ಟಿಪ್ಲೈ ಮಾಡ್ರಿ. 9 ಇಂಟು 10 90y ಆಯ್ತು. ನೆಕ್ಸ್ಟ್ ಪ್ಲಸ್ 9 ಇಂಟು ಎಕ್ಸ್ 9x ಆಯ್ತು. ಈಸ್ ಈಕ್ವಲ್ ಟು 2 ಇಂಟು 10x ಏನಾಯ್ತು? 20x ಆಯ್ತು. ಓಕೆ, 2 ಇಂಟು y
ಪ್ಲಸ್ 2y ಆಯ್ತು. ಓಕೆನಾ? ಈಗ ನೀವೇನ್ ಮಾಡ್ರಿ, ಎಕ್ಸ್ ವೈ ಎಲ್ಲ ಒಂದ್ ಸೈಡ್ ತಗೊಂಡ್ಬಂದ್ರಿ. ಓಕೆ, 90y ಓಕೆ ಪ್ಲಸ್ 2y ಕಡೆ ಬಂದ್ರೆ ಮೈನಸ್ 2y ಆಯ್ತು. ಪ್ಲಸ್ 9x ಇದೆ, ಈ ಪ್ಲಸ್ 20x ಈ ಕಡೆ ಬಂದ್ರೆ ಏನಾಯ್ತು, ಮೈನಸ್ 20x ಆಯ್ತು. ಈಕ್ವಲ್ ಟು 0. ಅಲ್ಲಿ ರೈಟ್ ಸೈಡ್ ಏನು ಇಲ್ಲ. ಈಗ 90y ಅಲ್ಲಿ 2y ಹೋದ್ರೆ ಏನಾಯ್ತು, 88y ಆಯ್ತು. ಓಕೆ, ಮೈನಸ್ ಈಗ ನೋಡ್ರಿ ಒಂದು ಪ್ಲಸ್ ಮೈನಸ್ ಇದೆ ಅಂತಂದ್ರೆ ಓಕೆ ಗ್ರೇಟರ್ ನಂಬರ್ಸ್ ಏನಾಗ್ತೀವಿ, 20 ಅಲ್ಲಿ 9 ಹೋದ್ರೆ ಏನು, ಮೈನಸ್ 11x ಈಕ್ವಲ್ ಟು 0 ಆಯ್ತು. ಓಕೆ, ನಾವು ಆರ್ಡರ್ ಪ್ರಕಾರ ಏನ್ ಬರೀಬೇಕು, ಎಕ್ಸ್ ಫಸ್ಟ್ ಬರೀಬೇಕು, ಆಮೇಲೆ ವೈ ಬರೀಬೇಕು. ಸೊ ಏನ್ ಬರಿತೀನಿ, ಮೈನಸ್ 11x ಪ್ಲಸ್ 88y ಇಸ್ ಈಕ್ವಲ್ ಟು 0 ಅಂತ ಬರಿತೀನಿ. ಇದನ್ನ ಈಕ್ವೇಶನ್ 2 ಅಂತ ಕರೀತಾರೆ. ಓಕೆ, ಈ ನಮಗೆ ಎರಡು ಈಕ್ವೇಶನ್ ಸಿಗ್ತಾ, ಇದು ಈಕ್ವೇಶನ್ 1, ಇದು ಈಕ್ವೇಶನ್ 2. ಓಕೆ, ಇದನ್ನ ಸಾಲ್ವ್ ಮಾಡೋಣ. ಈಗ ನೋಡ್ರಲ್ಲಿ ಕೊಟ್ಟರದ ಈಕ್ವೇಶನ್ ಏನಲ್ಲಿ ಫಸ್ಟ್ ಈಕ್ವೇಶನ್ ಏನಿದೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 9 ಇದೆ. ಓಕೆ, ಸೆಕೆಂಡ್ ಈಕ್ವೇಶನ್ ಏನಿದೆ ಇಲ್ಲಿ, ಸೆಕೆಂಡ್ ಈಕ್ವೇಶನ್ ಮೈನಸ್ 11x ಪ್ಲಸ್ 88y ಇಸ್ ಈಕ್ವಲ್ ಟು 0. ಇದು ಈಕ್ವೇಶನ್ 1 ಇದೆ, ಇದು ಈಕ್ವೇಶನ್ 2 ಇದೆ. ಓಕೆನಾ? ಇದನ್ನ ಎಲಿಮಿನೇಷನ್ ಮೆಥಡ್ ಸಾಲ್ವ್ ಮಾಡ್ಬೇಕಂದ್ರೆ ಐದರ್ ಎಕ್ಸ್ ಆದ್ರೂ ಸೇಮ್ ಇರ್ಬೇಕಿಲ್ಲ, ವೈ ಆದ್ರೂ ಸೇಮ್ ಇರ್ಬೇಕು. ಹೌದಾ? ಇನ್ನೇನಿದೆ, ಎಕ್ಸ್ ಸೇಮ್ ಇಲ್ಲ, ವೈ ಕೂಡ ಸೇಮ್ ಇಲ್ಲ. ಸೊ ಸೇಮ್ ಮಾಡೋಣ. ಯಾಕಂದ್ರೆ ನೋಡ್ರಿ, ಇದು 11x ಇದೆನಾ, ಇದನ್ನ ನಾನು ಇಂಟು 11 ಮಾಡ್ತೀನಿ, ಇದನ್ನ ಇಂಟು 1 ಮಾಡ್ತೀನಿ. ಅವಾಗ ಏನಾಯ್ತು, ಇದು 11 ಇಂಟು ಎಕ್ಸ್ 11x ಆಯ್ತು, 11 ಇಂಟು ವೈ 11y, 11 9 99 ಆಯ್ತು. ಓಕೆ, ಇದು 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ಬರುತ್ತೆ, ಮೈನಸ್ 11x ಪ್ಲಸ್ 88y ಇಸ್ ಈಕ್ವಲ್ ಟು 0. ಓಕೆ, ಈಗ ನೋಡ್ರಿ ಎಕ್ಸ್ ಸೇಮ್ ಇದೆ ತಾನೆ, ಸೊ ಒಂದು ಪ್ಲಸ್ ಮೈನಸ್ ಇದೆ ಅಂದ್ರೆ ಕ್ಯಾನ್ಸಲ್ ಆಗ್ಬಿಡ್ತು. ಈಗ ನೋಡ್ರಿ 88 ಪ್ಲಸ್ 11 ಏನಾಯ್ತು, 99y ಇಸ್ ಈಕ್ವಲ್ ಟು 99 ಪ್ಲಸ್ 0 99 ಆಯ್ತು. y ಇಸ್ ಈಕ್ವಲ್ ಟು 99 ಇಂಟು ಈ ಕಡೆ ಬಂದ್ರೆ ಡಿವೈಡ್ ಆಯ್ತು, y ಇಸ್ ಈಕ್ವಲ್ ಟು 99 99 ಕ್ಯಾನ್ಸಲ್ ಆಗಿ y ಇಸ್ ಈಕ್ವಲ್ ಟು 1 ಅಂತ ಬಂತು. ಈಗ ಏನ್ ಮಾಡ್ತೀನಿ, ಪುಟ್ y ಇಸ್ ಈಕ್ವಲ್ ಟು 1 ಇನ್ ಈಕ್ವೇಶನ್ 1 ಹಾಕ್ತೀನಿ. 1 ಏನು, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 9, ವೈ ಇದ್ದಲ್ಲಿ ಏನಾಗಬೇಕು 1 ಇಸ್ ಈಕ್ವಲ್ ಟು 9 ಪ್ಲಸ್ 1 ಹಾಕೊಡೋದ್ರೆ ಮೈನಸ್ 1 ಎಕ್ಸ್ ಈಕ್ವಲ್ ಟು 8. ಓಕೆ, ಎಕ್ಸ್ ವ್ಯಾಲ್ಯೂ ಗೊತ್ತಾಯ್ತು, ವೈ ವ್ಯಾಲ್ಯೂ ಗೊತ್ತಾಯ್ತು. ಅವನೇನ್ ಕೇಳಿದ್ ನಮ್ಗೆ, ಫೈಂಡ್ ದ ನಂಬರ್ ಕೇಳಿದಾನೆ. ನಂಬರ್ ಅಂದ್ರೆ ಏನ್, ನಮ್ಗೆ ಒರಿಜಿನಲ್ ನಂಬರ್ ಕಂಡುಹಿಡಿಬೇಕಂತ ಅರ್ಥ. ಸೊ ಒರಿಜಿನಲ್ ನಂಬರ್ ಏನಂತ ತಗೊಂಡಿವಿ ಹೇಳ್ರಿ, ಒರಿಜಿನಲ್ ನಂಬರ್ ಬಂದ್ಬಿಟ್ಟು ಈಕ್ವೇಶನ್ ಏನ್ ಬಂದಿದೆ, ಒರಿಜಿನಲ್ ನಂಬರ್ಗೆ ನಮ್ಗೆ 10y ಪ್ಲಸ್ ಎಕ್ಸ್ 10y ಪ್ಲಸ್ ಎಕ್ಸ್. ಈಗ ನೋಡ್ರಿ 10 ಇಂಟು ವೈ ಇದ್ದಲ್ಲಿ ಏನ್ ಬರಿತೀನಿ, ವೈ ಇದ್ದಲ್ಲಿ 1 ಅಂತ ಬರಿತೀನಿ, ಎಕ್ಸ್ ಇದ್ದಲ್ಲಿ ಏನ್ ಬರಿತೀನಿ 8 ಬರಿತೀನಿ. 10 1 10 ಪ್ಲಸ್ 8, 10 ಪ್ಲಸ್ ಏನು 8 ಏನು 18 ಆಯ್ತು. ಸೊ ಒರಿಜಿನಲ್ ನಂಬರ್ ಏನು 18. ಓಕೆನಾ? ಸೊ ನೀವು ಈ ತರ ಇದು ಕ್ಯಾಲ್ಕುಲೇಟ್ ಮಾಡ್ಬೇಕು. ನಿಮಗೆ ಮೇನ್ ಏನಂತಂದ್ರೆ, ನಿಮಗೆ ಡಿಜಿಟ್ಸ್ ಅಂದ್ರೆ ಈ ತರ ತಗೋಬೇಕು, ಯೂನಿಟ್ಸ್ ಪ್ಲೇಸ್ ಟೆನ್ಸ್ ಪ್ಲೇಸ್ ಅಂತ ತಗೋಬೇಕು. ಆಮೇಲೆ ಒರಿಜಿನಲ್ ನಂಬರ್ ಒಂದು ಈಕ್ವೇಶನ್, ರಿವರ್ಸ್ ನಂಬರ್ ಒಂದು ಈಕ್ವೇಶನ್ ಬರೆದ್ಬಿಟ್ರೆ ನಿಮ್ಗೆ ಈಸಿಯಾಗಿ ಸಾಲ್ವ್ ಮಾಡ್ಬಿಟ್ಟು 2 ಈಕ್ವೇಶನ್ ಬಂದ್ಬಿಡುತ್ತೆ. ಓಕೆನಾ?